ಖಾಸಗಿ ವಾಹನಗಳಲ್ಲಿ ಯಾರು ಪ್ರಯಾಣ ಮಾಡ್ತಾರೆ ಪ್ರಯಾಣಿಕರ ಸೂಟ್ ಕೇಸು ಲಗೇಜ್ ಬಿಟ್ರೆ ಬೇರೆ ಯಾವುದು ಕೂಡ ತಗೊಂಡೋಗೋದಕ್ಕೆ ಅವಕಾಶ ಇಲ್ಲ. 2013 ನಾನು ಇದೇ ಇಲಾಖೆ ಮಿನಿಸ್ಟರ್ ಆಗಿದ್ದೆ. ಆಗ ಹಾವೇರಿ ಹತ್ರ ಒಂದು ಬಸ್ ಆಕ್ಸಿಡೆಂಟ್ ಆಗಿತ್ತು, ಜಬ್ಬಾರ್ ಟ್ರಾವೆಲ್ಸ್. ಆವತ್ತು ನಾನು ಗಮನಿಸಿದ್ದೇನೆಂದ್ರೆ ಎಮರ್ಜೆನ್ಸಿ ಎಕ್ಸಿಟ್ ಇರ್ತಿರ್ಲಿಲ್ಲ. ಒಂದು ಪ್ಯಾಸೆಂಜರ್ ಸತ್ತೋದು ಒಂದು ಡೋರ್ ಇರ್ತಿತ್ತು, ಡ್ರೈವರ್ ಹಿಡಿಯೋದಕ್ಕೆ ಬಂದಿರ್ತಿತ್ತು, ಹಿಂಭಾಗದಲ್ಲಿ ಡೋರ್ಸ್ ಇರ್ತಿರ್ಲಿಲ್ಲ, ಎಮರ್ಜೆನ್ಸಿ ಡೋರ್ಸ್. ಆಗ ನಾನು ಅದು ಮೇಲೆ ಈ ಸುರಕ್ಷತೆಗೆ 2013 ನಾನು ಇದೇ ಇಲಾಖೆ ಮಿನಿಸ್ಟರ್ ಆಗಿದ್ದೆ. ಆಗ ಹಾವೇರಿ ಹತ್ರ ಒಂದು ಬಸ್ ಆಕ್ಸಿಡೆಂಟ್ ಆಗಿತ್ತು, ಜಬ್ಬಾರ್ ಟ್ರಾವೆಲ್ಸ್. ಆವತ್ತು ನಾನು ಗಮನಿಸಿದ್ದೇನೆಂದ್ರೆ ಎಮರ್ಜೆನ್ಸಿ ಎಕ್ಸಿಟ್ ಇರ್ತಿರ್ಲಿಲ್ಲ. ಒಂದು ಪ್ಯಾಸೆಂಜರ್ ಸತ್ತೋದು ಒಂದು ಡೋರ್ ಇರ್ತಿತ್ತು, ಡ್ರೈವರ್ ಹಿಡಿಯೋದಕ್ಕೆ ಬಂದಿರ್ತಿತ್ತು, ಹಿಂಭಾಗದಲ್ಲಿ ಡೋರ್ಸ್ ಇರ್ತಿರ್ಲಿಲ್ಲ, ಎಮರ್ಜೆನ್ಸಿ ಡೋರ್ಸ್. ಆಗ ನಾನು ಅದು ಮೇಲೆ ಈ ಲಕ್ಸುರಿ ಬಸ್ಸಸ್ ಅಲ್ಲಿ ಗ್ಲಾಸ್ ಹೊಡೆದು ಆಚೆ ಬರಬೇಕಾಗಿತ್ತು, ಒಂದು ಹ್ಯಾಮರ್ ಅದನ್ನೇ ಲಕ್ಸುರಿ ಇದು ಎಮರ್ಜೆನ್ಸಿ ಡೋರ್ ಅಂತ ಕನ್ಸಿಡರ್ ಮಾಡೋದು, ಗ್ಲಾಸ್ ಹೊಡೆದು ಆಚೆ ಬರೋದನ್ನ. ಆಮೇಲೆ ನಾನು ನಮ್ಮ ಇಲಾಖೆ 25,000 ಬಸ್ಗೂ ಎಮರ್ಜೆನ್ಸಿ ಡೋರು, ಆಮೇಲೆ ಎಲ್ಲ ಓಮ್ನಿ ಬಸ್ಸಸ್ಸು, ಸ್ಕೂಲ್ ಬಸ್ಸಸ್ಸು, ಪ್ರತಿ ಬಸ್ಗೂ ಕೂಡ ಎಮರ್ಜೆನ್ಸಿ ಡೋರ್ ಅವಾಗ ಇಡಿಸಿದ್ದೆ. ಅವಾಗ ಆಗಿತ್ತು. ಈಗಲೂ ಕೂಡ ಯಾವುದೇ ಎಮರ್ಜೆನ್ಸಿ ಡೋರ್ ಇಲ್ಲ ಅಂದ್ರೆ ನಾವು FC ಮಾಡ್ಸೋದು. ಉಡುಪಿ ಮತ್ತೆ ದಕ್ಷಿಣ ಕನ್ನಡದಲ್ಲಿ ನಾವು ಪರ್ಮನೆಂಟ್ ಬಸ್ ಹಾಕೋಕೆ ರೆಡಿ ಇದ್ದೀವಿ. ನಮ್ಮ ಎಲ್ಲಾ ಶಾಸಕರು ಬಸ್ ಹಾಕೋರಿ KSRTC ಅಂತ ಕೇಳ್ತಾರೆ. ಇಲ್ಲೇನಾಗಿದೆ, ಪರ್ಮಿಟ್ಸು ಕೋರ್ಟ್ ಪದೇ ಕೋರ್ಟ್ಗಳಿಗೆ ಹೋಗ್ತಾ ಇರ್ತಾರೆ. ಆ ಕೋರ್ಟ್ಗಳಿಗೆ ಹೋಗೋದ್ರಿಂದ ನಮಗೆ ನಮ್ಮ ಬಸ್ಸಸ್ ಹಾಕೋಕೆ ಆಗ್ತಿಲ್ಲ. ಪಕ್ಷಾತೀತವಾಗಿ ಎಲ್ಲ MLAs ಕೂಡ KSRTC ಬಸ್ಸಸ್ ಹಾಕಿ ಅಂತ ಹೇಳ್ತಾರೆ. ಕೋರ್ಟ್ಗಳಿಗೆ ಹೋಗ್ಬಿಡ್ತಾರೆ. ಕೋರ್ಟ್ಗಳಲ್ಲಿ ನಮಗೆ ಸಮಸ್ಯೆ ಆಗುತ್ತೆ. ಹಿಂದೆ ಕೂಡ ನಾನು ಮಿನಿಸ್ಟರ್ ಆಗಿದ್ದಾಗ ಬೇಕಾದಷ್ಟು ರೂಟ್ಸ್ ಎಲ್ಲ ಕೊಟ್ಟಿದ್ದೆ. ಅದಾದ್ಮೇಲೆ ಅದನ್ನು ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ. ನೋಡೋಣ, ಈ ಸಲ ಮತ್ತೆ ಬಸ್ಸಸ್ ಬರುತ್ತೆ. ಮತ್ತೆ ಜಿಲ್ಲಾಧಿಕಾರಿಗಳು RTA ಅಧ್ಯಕ್ಷರು ಅವರೇ ಅಲ್ವಾ ಇಲ್ಲಿಗೆ ತಗೊಂಡು ಮಾಡೋಣ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.